Hello everyone. Welcome back to our YouTube channel. We are going to learn about simple present continuous tense. We are learning about present continuous tense. ಹೋದ ಕ್ಲಾಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದ್ವಿ. ಇನ್ನು ಈ ಒಂದು ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಬಗ್ಗೆ ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂತಂದ್ರೆ ಸದ್ಯ ನಾವು ಮಾತನಾಡುತ್ತಿರುವಾಗ ನಡೀತಿರುವಾಗ ಒಂದು ಕೆಲಸ ನಾವು ಮಾತನಾಡುತ್ತಿರುವಾಗ ಯಾವುದೋ ಒಂದು ಕೆಲಸ ನಡೀತಿದ್ದಾರೆ ಅದನ್ನ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ರಿಪ್ರೆಸೆಂಟ್ ಮಾಡ್ತೀವಿ. ಸದ್ಯ ನಡೆಯುತ್ತಿರುವ ಕೆಲಸದ ಬಗ್ಗೆ ನಾವು ವ್ಯಕ್ತಪಡಿಸೋದಕ್ಕೆ ಏನಂತೀವಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಬಳಸುತ್ತೇವೆ. ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ನಾನು ಹೋಗ್ತಾ ಇದ್ದೇನೆ, ನಾನು ಬರೀತಾ ಇದ್ದೇನೆ, ಅವನು ನಗುತ್ತಾ ಇದ್ದಾನೆ. ಈಗ ಸದ್ಯ ನಡೀತಿರುವ ಕೆಲಸದ ಬಗ್ಗೆ ವ್ಯಕ್ತಪಡಿಸೋದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಯೂಸ್ ಮಾಡುತ್ತೇವೆ. ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಹಾಗೂ ಟೆಂಪರರಿ ಆಕ್ಷನ್ಸ್ ತಾತ್ಕಾಲಿಕ ಕ್ರಿಯೆಗಳು ನಡೆಯುವ ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಬಳಸುತ್ತೇವೆ. ಐ ಆಮ್ ವೇಟಿಂಗ್ ಫಾರ್ ಬಸ್, ನಾನು ಬಸ್ಸಿಗಾಗಿ ಕಾಯ್ತಾ ಇದ್ದೇನೆ. ವಿ ಆರ್ ಸ್ಟೇಯಿಂಗ್ ಇನ್ ಎ ಹೋಟೆಲ್, ನಾವು ಒಂದು ಹೋಟೆಲ್ ಅಲ್ಲಿ ಉಳಿದಿದ್ದೇವೆ. ಒಂದು ಟೆಂಪರರಿ ಆಕ್ಷನ್ಸ್ ಯೂಸ್ ಮಾಡೋದ್ನಾಗ ನಾವೇನ್ ಮಾಡ್ತೀವಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಈ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಹೋಗಕ್ ಮುಂಚೆಕ ನಮ್ಗೇನು ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ಅಂದ್ರೆ ಏನು? ಸಬ್ಜೆಕ್ಟ್ ಯಾವ ಇರ್ತವೆ ಸಬ್ಜೆಕ್ಟ್ಗಳು. ಇದರಲ್ಲಿ ಫಾರ್ಮುಲಾ ಏನಾಗುತ್ತೆ ಸಬ್ಜೆಕ್ಟ್ ಆಮಿಸರ್ ವಿ4 ಅಂದ್ರೆ ಏನು V1 ಪ್ಲಸ್ ING. V1 ಅಂತ ಹೇಳಿದ್ವಿ, V1 ಅಂದ್ರೆ ಪ್ರೆಸೆಂಟ್, V2 ಅಂದ್ರೆ ಪಾಸ್ಟ್, V3 ಪಾಸ್ಟ್ ಪಾರ್ಟಿಸಿಪಲ್, V4 ಪ್ರೆಸೆಂಟ್ ಪಾರ್ಟಿಸಿಪಲ್, V5 ಮೀನಿಂಗ್ ಅಂತ ಹೇಳಿದ್ವಿ. V4 ಅಂದ್ರೆ ಏನು V1 ಗೆ ಪ್ಲಸ್ ING ಸೇರಿಬಿಟ್ರೆ ಏನಾಗುತ್ತೆ V4 ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಇದ್ರಾಗ ಸಬ್ಜೆಕ್ಟ್ ಅಂತಂದ್ರೆ ಕೆಲವ್ರು ಏನಂದ್ರೆ ಸಬ್ಜೆಕ್ಟ್ ಅಂದ್ರೆ ಇದು ವಿಷಯ ಅಂತಂದ್ರೆ ಸಬ್ಜೆಕ್ಟ್ ಅಂದ್ರೆ ವಿಷಯ ಅಲ್ರಿ. ಒಂದು ಅರ್ಥದಲ್ಲಿ ಸಬ್ಜೆಕ್ಟ್ ಅಂದ್ರೆ ಇಂಗ್ಲಿಷ್ ವಿಷಯ, ಕನ್ನಡ, ಸೋಷಿಯಲ್ ಸೈನ್ಸ್ ಅಂತ ಆಗುತ್ತೆ. ಆದ್ರೆ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಏನೋ ಕರ್ತೃ, ಕನ್ನಡದಲ್ಲಿ ಕರ್ತೃ, ಕೆಲಸ ಮಾಡುವವರು ಯಾರು. ಇಲ್ಲ ಐ ಗೋ ಟು ಸ್ಕೂಲ್ ಅಂತ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದೆ, ಐ ಅಂದ್ರೆ ನಾನು, ಇಲ್ಲಿ ನನ್ನ ಹೆಸರು ಮೆನ್ಷನ್ ಮಾಡ್ಬೋದು. ಇಲ್ಲಿ ವಿ ಇದ್ದಲ್ಲಿ ನಿಮ್ಮ ಹೆಸರು ಅವನು ಇವನು ಅಂತ ರಮೇಶ ಸ್ಕೂಲಿಗೆ ಹೋಗ್ತಿದ್ದಾನೆ, ಈ ತರ ಹೆಸರುಗಳು ಮೆನ್ಷನ್ ಮಾಡಬಹುದು. ಸಬ್ಜೆಕ್ಟ್ ಅಂದ್ರೆ ಒಟ್ಟಿನಲ್ಲಿ ಏನು ಕರ್ತೃ. ಇಲ್ಲಿ ಸಬ್ಜೆಕ್ಟ್ ಐ ಇದ್ದಲ್ಲಿ ಹೆಲ್ಪಿಂಗ್ ವರ್ಬ್ ಯಾಮ್ ಬಳಸ್ಬೇಕು. ನೆಕ್ಸ್ಟ್ ವಿ ಯು ದೇ ಇದ್ದಲ್ಲಿ ಹೆಲ್ಪಿಂಗ್ ವರ್ಬ್ ಏನ್ ಬರ್ತೀರಿ ಆರ್ ಬಳಸ್ಬೇಕು. ನೆಕ್ಸ್ಟ್ ಇ ಸಿ ಇಟ್ ಇದ್ದಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಬಳಸ್ಬೇಕು. ಸಬ್ಜೆಕ್ಟ್ ಒಟ್ಟಿನಲ್ಲಿ ನೋಡ್ರಿ ಹೆಲ್ಪಿಂಗ್ ವರ್ಬ್ಗಳು ಯಾಮ್ ಈಸ್ ಆರ್, ಇವು ಯಾಮ್ ಈಸ್ ಆರ್. ಐ ಇದ್ದಲ್ಲಿ ಯಾಮ್ ಬರುತ್ತೆ, ಇ ಸಿ ಇಟ್ ಇದ್ದಲ್ಲಿ ಈಸ್ ಬರುತ್ತೆ, ಮತ್ತು ವಿ ಯು ದೇ ಸಬ್ಜೆಕ್ಟ್ ಇದ್ದಲ್ಲಿ ಏನಾಗುತ್ತೆ ಆರ್ ಬರುತ್ತೆ. ಪ್ರೆಸೆಂಟ್ ಇದು ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್. ಎಲ್ಲಿ ಫಸ್ಟ್ ಕ್ವಶನ್ಗಳು ಸ್ಟಾರ್ಟ್ ಆಗ್ತಾ ನೋಡ್ರಿ, ಇಲ್ಲಿ ಫಸ್ಟ್ ಹೆಲ್ಪಿಂಗ್ ವರ್ಬ್ಗಳು ಮುಂದಿರ್ತವೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಮ್ರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗ್ತಾ ಇದ್ದೇನೆ. ನೋಡ್ರಿ ಪ್ರೆಸೆಂಟ್ ನಾನು ಶಾಲೆಗೆ ಹೋಗ್ತಿದ್ದೇನೆ, ಕನ್ನಡದಲ್ಲಿ ಏನಾಗುತ್ತೆ ನಾನು ಹೋಗ್ತಿದ್ದೇನೆ, ನಾನು ಬರೀತಿದ್ದೇನೆ, ನಾನು ನಡೆಯುತ್ತಿದ್ದೇನೆ ಅಂತ ಆಗುತ್ತೆ. ಇಲ್ಲೇನಾಗುತ್ತೆ ಮೆನ್ಷನ್ ನಾನು ಶಾಲೆಗೆ ಹೋಗ್ತಾ ಇದ್ದೇನೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸಸ್ ಏನಾಗುತ್ತೆ ನೋಡ್ರಿ, ನಾನು ಶಾಲೆಗೆ ಹೋಗ್ತಾ ಇಲ್ಲ. ನಾನು ಪ್ರೆಸೆಂಟ್ ನಾವು ಏನು ನಾನು ಶಾಲೆಗೆ ಹೋಗ್ತಾ ಇಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್. ಅದೇ ಕ್ವಶನ್ ಏನಾಗುತ್ತೆ ನಮ್ಮಲ್ಲೇ ಕ್ವಶನ್ ಮಾಡಿದ್ವಿ, ಇವತ್ತು ನಾನು ಸ್ಕೂಲಿಗೆ ಹೋಗುತ್ತೇನೆಯೇ, ನಮ್ಮಲ್ಲೇ ಪ್ರಶ್ನೆ ಮೂಡುತ್ತಾರೆ ಏನಂತ ಆಮ್ ಐ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತಾ ಇದ್ದೇನೆಯೇ. ನೆಕ್ಸ್ಟ್ ನೆಗೆಟಿವ್ ಕ್ವಶನ್ ಅಂತ ಏನ್ ಮಾಡುತ್ತೆ ನೋಡ್ರಿ, ಆಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತಾ ಇಲ್ಲವೇ, ನೋಡ್ರಿ ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್. ಒಂದ್ ಅರ್ಥದಲ್ಲಿ ಇಂಟ್ರಿಗೇಟಿವ್ ಕ್ವಶನ್ಸ್, ಇಂಟ್ರಿಗೇಟಿವ್ ಪಾಸಿಟಿವ್ ಕ್ವಶನ್ಸ್, ಇಂಟ್ರಿಗೇಟಿವ್ ನೆಗೆಟಿವ್ ಕ್ವಶನ್ಸ್ ಅಂತಾನು
ಕರಿತಾರೆ ಇದಕ್ಕ. ಮತ್ ಪಾಸಿಟಿವ್ ಸ್ಟೇಟ್ಮೆಂಟ್ ಗೆ ಅಸರ್ಟಿವ್ ಸೆಂಟೆನ್ಸ್ ಅಂತಾನು ಕರಿತಾರೆ, ತಿಳ್ಕೊಂಡಿರ್ಬೇಕು ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಐ ಇದ್ದಲ್ಲಿ ಏನಾಗದ ವಿ ಹಾಕಿದ್ರೆ, ಐ ಸಬ್ಜೆಕ್ಟ್ ಇದ್ದಲ್ಲಿ ಹೆಲ್ಪಿಂಗ್ ವರ್ಬ್, ಐ ಇದ್ದಲ್ಲಿ ಏನಾಗುತ್ತೆ ವಿ ಸಬ್ಜೆಕ್ಟ್ ವಿ ಹಾಕಿದಾಗ ಅದರ ಒಂದು ಹೆಲ್ಪಿಂಗ್ ವರ್ಬ್ ಏನ್ ಬರ್ತ್ರಿ, ವಿ ಆರ್. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್, ಇಲ್ಲಿ ಏನಂದ್ರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ಇದೆ. ಈ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ತರಬೇಕು. ಇದು ಎಲ್ಲ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಬರುವಾಗ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರ್ಬೇಕ್ರಿ ಇದು. ಈ ತರ ಬರೆದ್ರೆ ಟೈಮ್ ಆಗುತ್ತೆ ನೋಡ್ರಿ. ಸಬ್ಜೆಕ್ಟ್ ಆಯಿತು, ವಿ ಹಾಕಿದೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ನಾವು ಸ್ಕೂಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಹೋಗ್ತಾ ಇದ್ದೇನಾಯ್ತು, ಇಲ್ಲಿ ಹೋಗ್ತಾ ಇದ್ದೇವೆ, ನಾವು ಸ್ಕೂಲಿಗೆ ಹೋಗ್ತಾ ಇದ್ದೇವೆ, ನಾವು ಸ್ಕೂಲಿಗೆ ಹೋಗ್ತಾ ಇದ್ದೇವೆ. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ವಿ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ನಾವು ಶಾಲೆಗೆ ಹೋಗ್ತಾ ಇಲ್ಲ, ನಾವು ಶಾಲೆಗೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್ ಏನಾಗತ್ತೆ ನೋಡ್ರಿ, ಆರ್ ವಿ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗ್ತಾ ಇದ್ದೇವೆಯೇ, ಇದ್ದೇವೆಯೇ. ಇಲ್ಲಿ ಕ್ವಶನ್ ಬರ್ಬೇಕ್ರಿ, ಕ್ವಶನ್ ಮಾರ್ಕ್ ಇದ್ದಲ್ಲಿ ಕ್ವಶನ್ ಬರ್ಬೇಕು ಕಂಪಲ್ಸರಿಗೆ. ನೆಕ್ಸ್ಟ್ ನೆಗೆಟಿವ್ ಕ್ವಶನ್ ಏನಾಗುತ್ತೆ ನೋಡ್ರಿ, ಆರ್ ವಿ ನಾಟ್, ಆರ್ ವಿ ನಾಟ್, ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್, ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ನಾವು ಶಾಲೆಗೆ ಹೋಗ್ತಾ ಇಲ್ಲವೇ. ನೋಡ್ರಿ, ವಿ ಇದ್ದೇನಾಯ್ತು, ವಿ ಆರ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗ್ತಾ ಇದ್ದೇವೆ. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗ್ತಾ ಇಲ್ಲ. ಆರ್ ವಿ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗ್ತಾ ಇದ್ದೇವೆಯೇ. ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗ್ತಾ ಇಲ್ಲವೇ. ಟೆನ್ಸ್ ಅನ್ನು ಅಚ್ಚ ಕನ್ನಡದಲ್ಲಿ ಹೇಳ್ಕೊಡ್ತೀನಿ, ಸ್ಪಷ್ಟವಾಗಿ ಕೇಳ್ಬೇಕು ನೀವು, ಹಾಗೂ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ನೋಡ್ರಿ, ಯಾವುದೇ ಟೆನ್ಸ್ ಅಲ್ಲಿ ಕನ್ನಡದಲ್ಲಿ ಮಾತನಾಡಿ ಇಂಗ್ಲಿಷ್ ನಲ್ಲಿ ಮಾತನಾಡಲು ಸುಲಭ ಆಗುತ್ತೆ. ಮುಂದೆ ಬರ್ತಾ ಬರ್ತಾ ನೀವೇನಿಲ್ಲ ಅಂದ್ರೆ ಕಂಪಲ್ಸರಿ ಒಂದ್ 6 ಮಂತ್ ಕಲ್ತ್ರೆ ಏನಿಲ್ಲ, ಫಸ್ಟ್ ಆಫ್ ಆಲ್ ಟೆನ್ಸ್ ಏನ ನಿಮಗೆ ಪರ್ಫೆಕ್ಟ್ ಆದ್ವು ಅಂದ್ರೆ ಮುಂದೆ ಬರುವಂತ ಒಂದು ಗ್ರಾಮರ್ ಟಾಪಿಕ್ ಏನಾಗತ್ತೆ, ಯೂಸ್ ಬಹಳ ಈಜಿ ಆಗುತ್ತೆ. ಟೆನ್ಸ್ಗಳೇನ ನಿಮಗೆ ಪರ್ಫೆಕ್ಟ್ ಆದ್ರೆ ಮುಂದೆ ಬರುವಂತ ಗ್ರಾಮರ್ ಟಾಪಿಕ್ ನಿಮಗೆ ಏನತ್ತೆ ಬಹಳ ಸುಲಭ ಆಗುತ್ತೆ. ಅದೇ ರೀತಿ ನೀವು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸಬ್ಜೆಕ್ಟ್ ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆಮೇಲೆ ಪ್ರಾಕ್ಟೀಸ್ ನೆಕ್ಸ್ಟ್ ಏನು, ನೆಕ್ಸ್ಟ್ ಐ ವಿ ಇದ್ದಲ್ಲಿ ಸಬ್ಜೆಕ್ಟ್ ಇದ್ದಲ್ಲಿ ಏನ್ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅದ್ರ ಬಗ್ಗೆ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ದಿನ ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ ಒಂದೇ ಟೆನ್ಸ್ ಹೇಳ್ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈ ಒಂದು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಟೆನ್ಸ್ ಪರ್ಫೆಕ್ಟ್ ಆಗ್ತವೆ. ಹಾಗೂ ಒಂದು 5 ನಿಮಿಷ ಏನು ಕ್ವಶನ್ ಟ್ಯಾಗ್ ಬಗ್ಗೆ PUC ವಿದ್ಯಾರ್ಥಿಗಳಿಗೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಕ್ವಶನ್ ಟ್ಯಾಗ್ ಬರ್ತವೆ. ಕ್ವಶನ್ ಟ್ಯಾಗ್ ಬಗ್ಗೆ ಒಂದು ಸ್ವಲ್ಪ 5 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿಯಾದ ರೀತಿಯಲ್ಲಿ ನೋಡಿ. ಕ್ವಶನ್ ಟ್ಯಾಗ್ ಮಾಡೋದು ಹೇಗೆ, SSLC ಅಂಡ್ PUC ವಿದ್ಯಾರ್ಥಿಗಳಿಗೆ 1 ಮಾರ್ಕ್ಸ್ ಕ್ವಶನ್ ಟ್ಯಾಗ್ ಇರುತ್ತೆ. ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡ್ಬೇಕು ನೋಡಿ, ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ. ಕ್ವಶನ್ ಟ್ಯಾಗ್ ಅಂದ್ರೆ ಏನ್ರಿ, ವಿ ಆರ್ ಗೋಯಿಂಗ್ ಟು ಸ್ಕೂಲ್, ವಿ ಆರ್ ಗೋಯಿಂಗ್ ಸ್ಕೂಲ್ ಅಂದ್ರೆ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಇದು ನಿಮ್ಗೆ ಗೊತ್ತು, ನಾನು ಸ್ಕೂಲಿಗೆ ಹೋಗ್ತಾ ಇದ್ದೇನೆ, ಹೌದಾ ಅಲ್ಲ ಅಂತ, ಹೌದಾ ಅಲ್ಲವೇ ಅಂತಂತ ನಾವು ಕ್ವಶನ್ ಅಲ್ಲಿ ತಲೆಯಲ್ಲಿ ಮೂಡುತ್ತೆ, ಹೌದಾ ಅಲ್ಲವೇ ಅಂತ. ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ಡಿಸ್ಟಿಕ್ಕಿಗೆ ಏನು ಆಗಮಿಸ್ತಿದ್ದಾರೆ ಅಂತಂದ್ರೆ ಏನು, ಹೌದಾ ಅಲ್ಲವೇ ಅಂತ ಗೊತ್ತು. ಇದೇ ಹೌದಾ ಅಲ್ಲವೇ ಎಂಬುದೇನಾಗುತ್ತೆ ಕ್ವಶನ್ ಟ್ಯಾಗ್ ಆಗುತ್ತೆ ಇಂಗ್ಲಿಷ್ ನಲ್ಲಿ. ಅದನ್ನ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ, ಕ್ವಶನ್ ಟ್ಯಾಗ್ ಬಿಡಿಸೋದ್ನಾಗ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನು ನೆಗೆಟಿವ್ ಸ್ಟೇಟ್ಮೆಂಟ್ ಗೆ ಹೆಲ್ಪಿಂಗ್ ವರ್ಬ್ ಮುಖಾಂತರ ಮಾಡಬೇಕು, ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನು ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನು ಪಾಸಿಟಿವ್ ಕ್ವಶನ್ ಗೆ ಇದು ಮಾಡಬೇಕು. ಫಸ್ಟ್ ಕ್ವಶನ್ ಟ್ಯಾಗ್ ಅಂದ್ರೆ ಏನು, ಫಸ್ಟ್ ಮೊದಲಿಗೆ ಏನ್ ಬರ್ಬೇಕ್ರಿ,
ಹೆಲ್ಪಿಂಗ್ ವರ್ಬ್ ಮೆನ್ಷನ್ ಮಾಡಲೇಬೇಕು. ಹೆಲ್ಪಿಂಗ್ ವರ್ಬ್ ಮುಖಾಂತರ ಕ್ವಶನ್ ಟ್ಯಾಗ್ ಬರೋದು ನೋಡಿ. ವಿ ಆರ್ ಗೋಯಿಂಗ್ ಟು ಸ್ಕೂಲ್. ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಏನ್ರಿ, ನಾನು ಸ್ಕೂಲಿಗೆ ಹೋಗ್ತಾ ಇದ್ದೇನೆ, ಹೌದಾ? ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲೆಲ್ಲ ಏನ್ ಮಾಡ್ಬೇಕ್ರಿ, ಇಲ್ಲಿ ಬರ್ಬೇಕು. ಇಲ್ಲೇನಿದೆ, ಆರ್ ವಿ ನಾಟ್ ಅಂತಿದೆ. ಆರ್ ವಿ ನಾಟ್ ಅಂದ್ರೆ ಶಾರ್ಟ್ ಕಟ್ ಏನಾಯ್ತ್ರಿ, ಆರ್ ಎನ್ ವಿ ಆಗತ್ರಿ. ಏನಾಗತ್ರಿ ಇಲ್ಲಿ ಕ್ವಶನ್ ಟ್ಯಾಗ್ ಏನಾಗುತ್ತೆ, ಆರ್ ಎನ್ ವಿ. ಆರ್ ಎನ್ ವಿ ಏನಾಗತ್ರಿ, ಆರ್ ಎನ್ ವಿ. ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಈ ಫಸ್ಟ್ ಇದ್ದ ಲೈನ್ ಅನ್ನು ಇದಕ್ಕೆ ಮುಂದಿಟ್ಬಿಟ್ರೆ ಆಯ್ತ್ರಿ, ಆರ್ ಎನ್ ವಿ. ಸೆಕೆಂಡ್ ಒನ್, ವಿ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್. ನಾನು ಸ್ಕೂಲಿಗೆ ಹೋಗ್ತಾ ಇಲ್ಲ. ನಾನು ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಹೇಳಿದ್ರಿ, ಈ ಸೆಂಟೆನ್ಸ್ ನ ಇಲ್ಲಿ ತರ್ಬೇಕಂತ ಏನಿರಿ, ಆರ್ ವಿ. ಇದು ಪಾಸಿಟಿವ್ ಇದೆ, ಪಾಸಿಟಿವ್ ಇದನ್ನೇ ನೆಗೆಟಿವ್ ಮಾಡೋದಕ್ಕೆ ಏನೈತಿವಿ, ಎನ್ ಟಿ ನಾಟ್ ಹಚ್ಚಿದ್ವಿ, ಆರ್ ನಾಟ್ ಹಚ್ಚಿದ್ವಿ, ಅರೆಂಟ್. ಆರ್ ನಾಟ್ ಎಂಬುದೇನಂತೆ ಡೈರೆಕ್ಟ್ ಶಾರ್ಟ್ ಕಟ್ ಅಲ್ಲಿ ಅರೆಂಟ್ ಹಚ್ಚಿದ್ವಿ. ಇಲ್ಲಿ ಮೊದಲೇ ನೆಗೆಟಿವ್ ಇದೆ, ನೆಗೆಟಿವ್ ಏನ್ ಮಾಡೋಕಂತೀವಿ, ನಾನು ಪಾಸಿಟಿವ್ ಮಾಡೋಕಂತೀನಿ. ಪಾಸಿಟಿವ್ ಇದ್ದಕ್ಕೆ ಏನೈತಿವಿ, ಆರ್ ವಿ. ಆರ್ ವಿ ನೋಡ್ರಿ, ಇದೇ ರೀತಿ ಇಲ್ಲೇನೋ ಒಂದ್ ವೇಳೆ ದೇ ಇತ್ತಂದ್ರೆ, ದೇ ಇದ್ರೆ ದೇ ಆರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ, ದೇ ಆರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಅವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ದೇ ಇದ್ದದ್ದು ಏನಾಗುತ್ತೆ, ಆರ್ ಅಂಟ್ ದೇ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಇದೆ, ಇಲ್ಲಿ ಲಾಸ್ಟ್ ಒನ್ ಇತ್ತಂದ್ರೆ ಏನಂತೆ, ಆರ್ ಅಂಟ್ ದೇ ಆಗುತ್ತೆ. ಆರ್ ಅಂಟ್ ದೇ, ಇಲ್ಲಿ ದೇ ಇದ್ರೆ ಏನಾಗತ್ತೆ, ಇಲ್ಲಿ ದೇ ಇದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಅವರು ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂದ್ರೆ ಏನು, ಆರ್ ದೇ. ಇದು ನೆಗೆಟಿವ್ ಇದೆ, ಪಾಸಿಟಿವ್ ತರಬೇಕು, ಆರ್ ದೇ. ಸಿಂಪಲ್, ನಾಟ್ ಹಚ್ಚೋ ಅವಶ್ಯಕತೆ ಇಲ್ಲ. ಇಲ್ಲಿ ಹಚ್ಬೇಕಾಗತ್ತೆ, ಇದು ಪಾಸಿಟಿವ್ ಐತೆ, ನೆಗೆಟಿವ್ ತರ್ಬೇಕಲ್ರಿ, ಆರ್ ಅಂಟ್ ವಿ. ಐ ಆಮ್ ರೀಡಿಂಗ್ ಬುಕ್. ಐ ಆಮ್ ರೀಡಿಂಗ್ ಎ ಬುಕ್ ಅಂದ್ರೆ ನಾನು ಪುಸ್ತಕವನ್ನು ಓದ್ತಾ ಇದ್ದೇನೆ. ಐ ಆಮ್ ರೀಡಿಂಗ್ ಎ ಬುಕ್ ಅಂದ್ರೆ ನಾನು ಪುಸ್ತಕವನ್ನು ಓದ್ತಾ ಇದ್ದೇನೆ ಅಂದ್ರೆ, ಐ ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ಏನ್ ಹೇಳೀನಿ, ನೆಗೆಟಿವ್ ತರ್ಬೇಕಂತೀನಿ. ಇಲ್ಲಿ ಫಸ್ಟ್ ಲೈನ್ ಏನಿದ್ರೆ ಯಾಮ್ ಇದೆ, ಯಾಮ್ ಬರ್ಬೇಕು. ಯಾಮ್ ಐ. ಯಾಮ್ ಅಂದ್ರೆ ಯಾಮಂಟಾಯ್, ಯಾಮಂಟಾಯ್. ನೆಕ್ಸ್ಟ್ ಐ ಆಮ್ ನಾಟ್ ರೀಡಿಂಗ್. ಐ ಆಮ್ ನಾಟ್ ರೀಡಿಂಗ್ ಎ ಬುಕ್ ಅಂದ್ರ, ಐ ಆಮ್ ನಾಟ್ ರೀಡಿಂಗ್ ಎ ಬುಕ್ ಅಂತಂದ್ರೆ ಏನು, ಫಸ್ಟ್ ಯಾಮ್ ತರಕಂತನ್ರಿ. ಅದನ್ನ ಇಲ್ಲಿ ಈ ಲೈನ್ ಎಳೆ ಬದ್ದೆ ಡೈರೆಕ್ಟ್ ಈ ಲೈನ್ ಇಟ್ಬಿಟ್ರೆ ಆಗತ್ರಿ. ಯಾಮ್ ಐ, ಯಾಮ್ ಐ. ನೋಡ್ರಿ, ಸಿಂಪಲ್. ಸೊ ಕೀಪ್ ಪ್ರಾಕ್ಟಿಸಿಂಗ್ ದೀಸ್ ಸೆಂಟೆನ್ಸಸ್ ಇನ್ ಯುವರ್ ಡೈಲಿ ಲೈಫ್. If you have any doubts, feel free to comment your below. Don't forget to subscribe for more easy English lessons. That's for watching. Thank you. Don't forget subscriber and bell button.